ಖಂಡಿತ ಅಂದರೆ ಇಂಡಸ್ಟ್ರಿ ಡೌನ್ಫಾಲ್ ಆಗಿರೋ ವಿಚಾರನೂ ಕೂಡ ನೀವು ಹೇಳ್ತಾರೆ. ಯಾಕೆಂದರೆ ನೀವು ಅದ್ಭುತವಂತ 4 ದೊಡ್ಡ ಬಜೆಟ್ ಸಿನಿಮಾ ತೆಗೆದಿರೋ ನಿರ್ಮಾಪಕರು. ಸೊ ಅದ್ರ ಜೊತೆಗೆ ಇನ್ನೂ ಕೆಲವು ಕಾರಣಗಳನ್ನು ಟ್ಯಾಕ್ ಇದೆ. ಸೊ ಕೆಲವು ಸೀನಿಯರ್ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಒಂದೇನಂತಂದರೆ ಅಪ್ಪು ಸರ್ ಹೋದ್ಮೇಲೆ ಇಂಡಸ್ಟ್ರಿದು 50% ಇದು ಡ್ರಾಪ್ ಆಯಿತು. ಈಗ ನೋಡಿದ್ರೆ ಮತ್ತೋರ್ವ ನಟ ದರ್ಶನ್ ಅವರು ಈ ಥರ ಸಂಕಷ್ಟದಲ್ಲಿದ್ದಾರೆ. ಸೊ ಇದು ಕೂಡ ಕಾರಣ ಆಗಿದೆ ಅಂತ ಮಾತಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ನಾವು ಮೋಸ್ಟ್ಲಿ ಪ್ರಾಪಗಂಡಾ ಮಾಡಿ ನಾನು ಹೇಳ್ತಾ ಇಲ್ಲ. ಅಪ್ಪು ಸರ್ ತೀರ್ಕೊಂಡ ಮೇಲೇ ನಿಮಗೆ ಸಿನಿಮಾ ಇಂಡಸ್ಟ್ರಿ ಸ್ವಲ್ಪ ಡ್ರಾಪ್ ಆಗಿದ್ದು. ಯಾಕೆಂದರೆ ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರ್ಗಳ ಕಡೆ ಬರೋದು ಕಡಿಮೆ ಆಯಿತು. ಬರ್ತಾರೆ ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಕಡಿಮೆ ಆಯಿತು. ಅದಾದಮೇಲೆ ನೀವು ಹೇಳ್ದಂಗೆ ಇನ್ನೊಬ್ಬ ಇರೋದು ಸ್ವಲ್ಪ ವ್ಯತ್ಯಾಸ ಆಯಿತು. ಗ್ರಾಚಾರದಿಂದ ಪಾಪ ಇಂಡಸ್ಟ್ರಿಗೆ ಇನ್ನೊಂದು ರೀತಿ ಹೊಡೆತ ಆಯಿತು. ಈಗ ಏನಾಗ್ತದೆ, ನಿಮಗೆ ದೊಡ್ಡ ದೊಡ್ಡ ಹೀರೋಗಳು ಪ್ರತಿ ವರ್ಷ ಒಂದು ಸಿನಿಮಾ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿ ಬದುಕಿರ್ತದೆ ಸರ್. ಇಲ್ಲದೆ ಹೋದರೆ ಏನಾಗ್ತದೆ, ನಿಮಗೆ ಈ ಥರ ಸಿನಿಮಾಗಳು ಬಂದು ಸಿನಿಮಾ ಟ್ರಾಫಿಕಿಂಗ್ ಆಯಿತು ಅಂದರೆ ಯಾರಿಗೂ ಉಪಯೋಗ ಇಲ್ಲ, ಆ ರೀತಿ ಆಗ್ತದೆ.